ಭಗವದ್ಗೀತೆ ಅಧ್ಯಾಯ 7 ಜ್ಞಾನವಿಜ್ಞಾನ ಯೋಗ ಸಂಪೂರ್ಣ ವಿವರಣೆ. ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ಜ್ಞಾನವಿಜ್ಞಾನ ಯೋಗ ಎಂದು ಕರೆಯಲಾಗುತ್ತದೆ. ಇಲ್ಲಿ ಜ್ಞಾನ ಎಂದರೆ ಪರಮಾತ್ಮನ ಸ್ವರೂಪದ ಅರಿವು ಮತ್ತು ವಿಜ್ಞಾನ ಎಂದರೆ ಆ ಅರಿವನ್ನು ಅನುಭವಪೂರ್ವಕವಾಗಿ ಅರಿಯುವುದು. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ತನ್ನ ಸಂಪೂರ್ಣ ಸ್ವರೂಪ, ತನ್ನ ಶಕ್ತಿಗಳು ಮತ್ತು ಈ ಸೃಷ್ಟಿಯೊಂದಿಗಿನ ತನ್ನ ಸಂಬಂಧವನ್ನು ಅರ್ಜುನನಿಗೆ ವಿವರವಾಗಿ ತಿಳಿಸುತ್ತಾನೆ. ಭಗವಂತನು ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಹೇಗೆ ಕಾರಣನಾಗಿದ್ದಾನೆ ಎಂಬುದನ್ನು ಮತ್ತು ಜೀವಿಗಳು ಅವನನ್ನು ಹೇಗೆ ಅರಿಯಬಹುದು ಎಂಬುದನ್ನು ಈ ಅಧ್ಯಾಯವು ಸ್ಪಷ್ಟಪಡಿಸುತ್ತದೆ. ಅಧ್ಯಾಯದ ಪ್ರಮುಖಾಂಶಗಳು. 1. ಜ್ಞಾನ ಮತ್ತು ವಿಜ್ಞಾನದ ಮಹತ್ವ. ಶ್ಲೋಕ 1-3. ಅಧ್ಯಾಯದ ಆರಂಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ, ಅರ್ಜುನ, ನನ್ನಲ್ಲಿ ಮನಸ್ಸನ್ನಿಟ್ಟು ನನ್ನ ಆಶ್ರಯ ಪಡೆದು ಯೋಗಾಭ್ಯಾಸ ಮಾಡುವುದರಿಂದ ನನ್ನನ್ನು ಸಂಪೂರ್ಣವಾಗಿ ಮತ್ತು ಸಂಶಯರಹಿತವಾಗಿ ಹೇಗೆ ತಿಳಿಯಬಹುದು ಎಂಬುದನ್ನು ಕೇಳು ಎಂದು ಹೇಳುತ್ತಾನೆ. ಯಾವ ಜ್ಞಾನವನ್ನು ತಿಳಿದರೆ ಈ ಜಗತ್ತಿನಲ್ಲಿ ತಿಳಿಯಬೇಕಾದದ್ದು ಬೇರೇನೂ ಉಳಿಯುವುದಿಲ್ಲವೋ ಅಂತಹ ಜ್ಞಾನ ಮತ್ತು ವಿಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸುವುದಾಗಿ ಭಗವಂತನು ಭರವಸೆ ನೀಡುತ್ತಾನೆ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ಮಾತ್ರ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಹಾಗೆ ಪ್ರಯತ್ನಿಸಿದವರಲ್ಲಿಯೂ ಯಾರೋ ಒಬ್ಬನು ಮಾತ್ರ ನನ್ನನ್ನು ನಿಜವಾಗಿ ಅರಿಯುತ್ತಾನೆ ಎಂದು ಜ್ಞಾನದ ದುರ್ಲಭತೆಯನ್ನು ಕೃಷ್ಣನು ಒತ್ತಿ ಹೇಳುತ್ತಾನೆ. 2. ಪರ ಮತ್ತು ಅಪರ ಪ್ರಕೃತಿ. ಶ್ಲೋಕ 4-7. ಶ್ರೀಕೃಷ್ಣನು ತನ್ನ 2 ರೀತಿಯ ಪ್ರಕೃತಿಗಳನ್ನು, ಶಕ್ತಿಗಳನ್ನು ವಿವರಿಸುತ್ತಾನೆ. ಅಪರ ಪ್ರಕೃತಿ, ಜಡ ಪ್ರಕೃತಿ. ಇದು ಭೌತಿಕ ಜಗತ್ತನ್ನು ರೂಪಿಸುವ 8 ಅಂಶಗಳನ್ನು ಒಳಗೊಂಡಿದೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇದು ನನ್ನ ಕೆಳಮಟ್ಟದ ಶಕ್ತಿ ಎಂದು ಕೃಷ್ಣ ಹೇಳುತ್ತಾನೆ. ಪರಾ ಪ್ರಕೃತಿ, ಚೇತನ ಪ್ರಕೃತಿ. ಇದು ಜೀವಾತ್ಮವಾಗಿದೆ. ಈ ಚೇತನ ಶಕ್ತಿಯೇ ಜಡ ಪ್ರಕೃತಿಯನ್ನು ಧರಿಸಿ ಈ ಜಗತ್ತನ್ನು ನಡೆಸಿಕೊಂಡು ಹೋಗುತ್ತಿದೆ. ಈ 2 ಪ್ರಕೃತಿಗಳಿಗೆ ತಾನೇ ಮೂಲ ಕಾರಣವೆಂದು ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ. ನನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ದಾರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟಂತೆ ಈ ಎಲ್ಲವೂ ನನ್ನಲ್ಲಿಯೇ ಪೋಣಿಸಲ್ಪಟ್ಟಿವೆ ಎಂದು ಹೇಳುವ ಮೂಲಕ ತನ್ನ ಪರಮೋನ್ನತ ಸ್ಥಾನವನ್ನು ಘೋಷಿಸುತ್ತಾನೆ. 3. ಜಗತ್ತಿನಲ್ಲಿ ಭಗವಂತನ ಅಭಿವ್ಯಕ್ತಿ. ಶ್ಲೋಕ 8-12. ತಾನು ಈ ಸೃಷ್ಟಿಯ ಪ್ರತಿಯೊಂದು ಅಂಶದಲ್ಲಿಯೂ ಹೇಗೆ ವ್ಯಾಪಿಸಿಕೊಂಡಿದ್ದೇನೆ ಎಂಬುದನ್ನು ಶ್ರೀಕೃಷ್ಣನು ಉದಾಹರಣೆಗಳ ಮೂಲಕ ವಿವರಿಸುತ್ತಾನೆ. ನೀರಿನಲ್ಲಿ ರುಚಿಯಾಗಿ, ಸೂರ್ಯ ಚಂದ್ರರಲ್ಲಿ ಪ್ರಭೆಯಾಗಿ, ಎಲ್ಲ ವೇದಗಳಲ್ಲಿ ಪ್ರಣವವಾಗಿ, ಓಂಕಾರ, ಅದು ಮನುಷ್ಯರಲ್ಲಿ ಪೌರುಷವಾಗಿ, ಭೂಮಿಯಲ್ಲಿ ಪವಿತ್ರವಾದ ಗಂಧವಾಗಿ ಮತ್ತು ಅಗ್ನಿಯಲ್ಲಿ ತೇಜಸ್ಸಾಗಿ, ಸರ್ವ ಜೀವಿಗಳಲ್ಲಿ ಜೀವನಾಡಿಯಾಗಿ ಮತ್ತು ತಪಸ್ವಿಗಳಲ್ಲಿ ತಪಸ್ಸಾಗಿ, ಎಲ್ಲ ಜೀವಿಗಳ ಸನಾತನ ಬೀಜ ತಾನೇ ಎಂದು ಹೇಳುತ್ತಾನೆ. ಬುದ್ಧಿವಂತರಲ್ಲಿ ಬುದ್ಧಿ, ತೇಜಸ್ವಿಗಳಲ್ಲಿ ತೇಜಸ್ಸು, ಬಲವಂತರಲ್ಲಿ ಕಾಮರಾಗರಹಿತವಾದ ಬಲ ಮತ್ತು ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ತಾನೇ ಎಂದು ಸ್ಪಷ್ಟಪಡಿಸುತ್ತಾನೆ. ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಎಂಬ 3 ಗುಣಗಳಿಂದ ಉಂಟಾಗುವ ಎಲ್ಲ ಭಾವನೆಗಳು ತನ್ನಿಂದಲೇ ಹುಟ್ಟಿದರೂ ತಾನು ಅವುಗಳಿಗೆ ಅಧೀನನಲ್ಲ, ಅವು ತನ್ನ ಅಧೀನದಲ್ಲಿವೆ ಎಂದು ಹೇಳುತ್ತಾನೆ. 4. ಮಾಯೆಯ ಪ್ರಭಾವ ಮತ್ತು ಅದರಿಂದ ಪಾರಾಗುವ ದಾರಿ. ಶ್ಲೋಕ 13-14. ಈ ತ್ರಿಗುಣಗಳಿಂದ ಕೂಡಿದ ತನ್ನ ಮಾಯೆಯಿಂದ ಇಡೀ ಜಗತ್ತು ಮೋಹಿತವಾಗಿದೆ. ಆದ್ದರಿಂದ ಈ ಗುಣಗಳಿಗಿಂತ ಶ್ರೇಷ್ಠನಾದ ಮತ್ತು ಅವಿನಾಶಿಯಾದ ನನ್ನನ್ನು ಜನರು ಅರಿಯಲಾರರು. ಈ ದೈವಿ ಮಾಯೆಯನ್ನು ದಾಟುವುದು ಬಹಳ ಕಷ್ಟ. ಆದರೆ ಯಾರು ನನಗೆ ಸಂಪೂರ್ಣವಾಗಿ ಶರಣಾಗತರಾಗುತ್ತಾರೋ ಅವರು ಮಾತ್ರ ಈ ಮಾಯೆಯನ್ನು ದಾಟಬಲ್ಲರು ಎಂದು ಭಗವಂತನು ಅಭಯ ನೀಡುತ್ತಾನೆ. 5. ಚತುರ್ವಿಧ ಭಕ್ತರು ಮತ್ತು ದುಷ್ಟರು. ಶ್ಲೋಕ 15-19. ಭಗವಂತನನ್ನು ಭಜಿಸುವವರು ಮತ್ತು ಭಜಿಸದವರ ಬಗ್ಗೆ ಕೃಷ್ಣನು ವಿವರಿಸುತ್ತಾನೆ. ಭಗವಂತನಿಗೆ ಶರಣಾಗದ ದುಷ್ಟರು, ಮಾಯೆಯಿಂದ ಜ್ಞಾನವನ್ನು ಕಳೆದುಕೊಂಡ ಮೂಢರು, ನರಾಧಮರು ಮತ್ತು ಆಸಾವುರಿ ಸ್ವಭಾವದ ದುಷ್ಕರ್ಮಿಗಳು ನನಗೆ ಶರಣಾಗುವುದಿಲ್ಲ. 4 ವಿಧದ ಸುಕೃತಿಗಳು. ಭಕ್ತರು. 1. ಆರ್ತ, ಸಂಕಟದಲ್ಲಿದ್ದಾಗ ಭಗವಂತನನ್ನು ಪ್ರಾರ್ಥಿಸುವವನು. 2. ಜಿಜ್ಞಾಸು, ಭಗವಂತನ ಸ್ವರೂಪವನ್ನು ತಿಳಿಯಲು ಬಯಸುವವನು. 3. ಅರ್ಥಾರ್ಥಿ, ಧನ, ಸಂಪತ್ತು, ಅಧಿಕಾರ ಮುಂತಾದ ಲೌಕಿಕ ವಸ್ತುಗಳಿಗಾಗಿ ಭಗವಂತನನ್ನು ಬೇಡುವವನು. 4. ಜ್ಞಾನಿ, ಪರಮಾತ್ಮನ ತತ್ವವನ್ನು ಅರಿತು ನಿಷ್ಕಾಮ ಪ್ರೇಮದಿಂದ ಭಜಿಸುವವನು. ಈ 4 ವಿಧದ ಭಕ್ತರಲ್ಲಿ ಜ್ಞಾನಿಯೇ ಅತ್ಯಂತ ಶ್ರೇಷ್ಠ, ಏಕೆಂದರೆ ಅವನು ನಿತ್ಯವೂ ನನ್ನಲ್ಲಿಯೇ ನೆಲೆಸಿ ಏಕನಿಷ್ಠ ಭಕ್ತಿಯನ್ನು ಹೊಂದಿರುತ್ತಾನೆ. ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನು ಮತ್ತು ಅವನು ನನಗೂ ಅತ್ಯಂತ ಪ್ರಿಯನು ಎಂದು ಕೃಷ್ಣ ಹೇಳುತ್ತಾನೆ. ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ಎಲ್ಲವೂ ವಾಸುದೇವನೇ ಎಂದು ಅರಿತ ಜ್ಞಾನಿಯು ನನ್ನನ್ನು ಸೇರುತ್ತಾನೆ.
ಅಂತಹ ಮಹಾತ್ಮನು ಅತ್ಯಂತ ದುರ್ಲಭ ಎಂದು ಭಗವಂತನು ಜ್ಞಾನಿಯ ಮಹಿಮೆಯನ್ನು ಕೊಂಡಾಡುತ್ತಾನೆ. 6. ಅನ್ಯ ದೇವತೆಗಳ ಆರಾಧನೆ. ಶ್ಲೋಕ 20-23. ಲೌಕಿಕ ಆಸೆಗಳಿಂದ ಜ್ಞಾನವನ್ನು ಕಳೆದುಕೊಂಡವರು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆ ದೇವತೆಗಳನ್ನು ಆರಾಧಿಸುತ್ತಾರೆ. ಯಾವ ಭಕ್ತನು ಯಾವ ದೇವತೆಯನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೋ ಆ ದೇವತೆಯಲ್ಲಿ ಅವನ ಶ್ರದ್ಧೆಯನ್ನು ನಾನೇ ಸ್ಥಿರಗೊಳಿಸುತ್ತೇನೆ. ಅವನು ಆ ಶ್ರದ್ಧೆಯಿಂದ ದೇವತೆಯನ್ನು ಆರಾಧಿಸಿ ತನ್ನ ಇಷ್ಟಾರ್ಥಗಳನ್ನು ಪಡೆಯುತ್ತಾನೆ. ಆದರೆ ಆ ಫಲಗಳನ್ನು ಕೊಡುವವನು ಕೂಡ ಪರೋಕ್ಷವಾಗಿ ನಾನೇ. ಆದರೆ ಅಲ್ಪಬುದ್ಧಿಯುಳ್ಳ ಆರಾಧಕರಿಗೆ ಸಿಗುವ ಫಲವು ತಾತ್ಕಾಲಿಕವಾಗಿರುತ್ತದೆ. ದೇವತೆಗಳನ್ನು ಪೂಜಿಸುವವರು ದೇವಲೋಕವನ್ನು ಸೇರುತ್ತಾರೆ, ಆದರೆ ನನ್ನ ಭಕ್ತರು ನನ್ನನ್ನೇ ಬಂದು ಸೇರುತ್ತಾರೆ ಎಂದು ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ. ಈ ಅವ್ಯಕ್ತ ಸ್ವರೂಪದ ಅಜ್ಞಾನ. ಶ್ಲೋಕ 24-30. ನನ್ನ ಶ್ರೇಷ್ಠವಾದ, ಅವಿನಾಶಿಯಾದ ಮತ್ತು ವ್ಯಕ್ತವಾಗದ ಸ್ವರೂಪವನ್ನು ತಿಳಿಯದ ಮೂಢರು ವ್ಯಕ್ತರೂಪ ತಾಳಿದ ನನ್ನನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸುತ್ತಾರೆ. ನನ್ನ ಯೋಗಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಕಾಣುವುದಿಲ್ಲ. ಹುಟ್ಟು ಸಾವುಗಳಿಲ್ಲದ ನನ್ನನ್ನು ಈ ಮೂಢ ಜಗತ್ತು ಅರಿಯುವುದಿಲ್ಲ. ಅರ್ಜುನ, ಹಿಂದೆ ಆಗಿಹೋದ, ಈಗ ಇರುವ ಮತ್ತು ಮುಂದೆ ಹುಟ್ಟಲಿರುವ ಎಲ್ಲಾ ಜೀವಿಗಳನ್ನು ನಾನು ಬಲ್ಲೆ, ಆದರೆ ನನ್ನನ್ನು ಯಾರೂ ಸಂಪೂರ್ಣವಾಗಿ ಅರಿಯರು. ಇಚ್ಛೆ ಮತ್ತು ದ್ವೇಷಗಳಿಂದ ಉಂಟಾಗುವ ದ್ವಂದ್ವ ಮೋಹದಿಂದಾಗಿ ಎಲ್ಲಾ ಜೀವಿಗಳು ಹುಟ್ಟಿನಿಂದಲೇ ಭ್ರಮೆಗೆ ಒಳಗಾಗುತ್ತಾರೆ. ಯಾವ ಪುಣ್ಯಶಾಲಿಗಳ ಪಾಪಗಳು ನಾಶವಾಗಿವೆಯೋ ಅವರು ದ್ವಂದ್ವ ಮೋಹದಿಂದ ಮುಕ್ತರಾಗಿ ದೃಢವಾದ ವ್ರತದಿಂದ ನನ್ನನ್ನು ಭಜಿಸುತ್ತಾರೆ. ಯಾರು ಮುಪ್ಪು ಮತ್ತು ಮರಣದಿಂದ ಮುಕ್ತಿ ಪಡೆಯಲು ನನ್ನನ್ನು ಆಶ್ರಯಿಸಿ ಪ್ರಯತ್ನಿಸುತ್ತಾರೋ ಅವರು ಬ್ರಹ್ಮ, ಅಧ್ಯಾತ್ಮ ಮತ್ತು ಕರ್ಮಗಳ ಕುರಿತು ಸಂಪೂರ್ಣವಾಗಿ ತಿಳಿಯುತ್ತಾರೆ. ಯಾರು ನನ್ನನ್ನು ಅಧಿಭೂತ, ಭೌತಿಕ ಸೃಷ್ಟಿ, ಅಧಿದೈವ, ದೇವತೆಗಳ ನಿಯಂತ್ರಕ ಮತ್ತು ಅಧಿಯಜ್ಞ, ಸರ್ವಯಜ್ಞಗಳ ಭೋಕ್ತಾರ ಎಂದು ತಿಳಿದು ಮರಣಕಾಲದಲ್ಲಿಯೂ ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನನ್ನೇ ಸೇರುತ್ತಾರೆ. ಅಧ್ಯಾಯದ ಸಾರಾಂಶ. 7ನೇ ಅಧ್ಯಾಯವು ಜ್ಞಾನ ಮತ್ತು ಭಕ್ತಿಯ ಸಮನ್ವಯವನ್ನು ಬೋಧಿಸುತ್ತದೆ. ಭಗವಂತನು ಕೇವಲ ನಿರಾಕಾರ, ನಿರ್ಗುಣ ಬ್ರಹ್ಮವಲ್ಲ, ಬದಲಾಗಿ ಅವನು ಸಗುಣ, ಸಾಕಾರನಾಗಿ ಈ ಜಗತ್ತಿನ ಕಣಕಣದಲ್ಲಿಯೂ ವ್ಯಾಪಿಸಿದ್ದಾನೆ. ಅವನನ್ನು ಅರಿಯಲು ಸಂಪೂರ್ಣ ಶರಣಾಗತಿ ಮತ್ತು ನಿಷ್ಕಾಮ ಭಕ್ತಿ ಅತ್ಯಗತ್ಯ. ವಿವಿಧ ರೀತಿಯ ಭಕ್ತರಿದ್ದರೂ ಜ್ಞಾನದಿಂದ ಕೂಡಿದ ಭಕ್ತಿಯೇ ಶ್ರೇಷ್ಠವಾದದ್ದು ಮತ್ತು ಅದುವೇ ಜೀವಿಗೆ ಪರಮಗತಿಯನ್ನು ನೀಡುತ್ತದೆ ಎಂಬುದು ಈ ಅಧ್ಯಾಯದ ಪ್ರಮುಖ ಸಂದೇಶವಾಗಿದೆ. ಅಧ್ಯಾಯವಾದ ಅಕ್ಷರಬ್ರಹ್ಮಯೋಗ ವು ಅರ್ಜುನನು ಕೇಳಿದ 7 ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ನೀಡಿದ ಉತ್ತರಗಳ ರೂಪದಲ್ಲಿದೆ. ಈ ಅಧ್ಯಾಯವು ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ ಮತ್ತು ಮರಣಕಾಲದಲ್ಲಿ ಭಗವಂತನನ್ನು ಹೇಗೆ ಸ್ಮರಿಸುವುದು ಎಂಬ ಗಹನವಾದ ವಿಷಯಗಳನ್ನು ವಿವರಿಸುತ್ತದೆ. ಅರ್ಜುನನ ಪ್ರಶ್ನೆಗಳು. 7ನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣನು ಜರಾಮರಣಗಳಿಂದ ಮುಕ್ತಿಗಾಗಿ ಯಾರು ಪ್ರಯತ್ನಿಸುತ್ತಾರೋ ಅವರು ಬ್ರಹ್ಮ, ಅಧ್ಯಾತ್ಮ ಮತ್ತು ಕರ್ಮಗಳ ಬಗ್ಗೆ ತಿಳಿಯುತ್ತಾರೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಅರ್ಜುನನು ಗೊಂದಲಕ್ಕೊಳಗಾಗಿ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳುತ್ತಾನೆ. 1. ಕಿಂ ತದ್ಬ್ರಹ್ಮ? ಆ ಬ್ರಹ್ಮ ಎಂದರೇನು? 2. ಕಿಂ ಅಧ್ಯಾತ್ಮಂ? ಅಧ್ಯಾತ್ಮ ಎಂದರೇನು? 3. ಕಿಂ ಕರ್ಮ? ಕರ್ಮ ಎಂದರೇನು? 4. ಅಧಿಭೂತಂ ಚ ಕಿಂ ಪ್ರೋಕ್ತಂ? ಅಧಿಭೂತ ಎಂದು ಯಾವುದನ್ನು ಕರೆಯುತ್ತಾರೆ? 5. ಅಧಿದೈವಂ ಕಿಮುಚ್ಯತೆ? ಅಧಿದೈವ ಎಂದು ಯಾವುದನ್ನು ಹೇಳುತ್ತಾರೆ? 6. ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ? ಮಧುಸೂದನ, ಈ ದೇಹದಲ್ಲಿ ಅಧಿಯಜ್ಞನು ಯಾರು ಮತ್ತು ಅವನು ಹೇಗೆ ನೆಲೆಸಿದ್ದಾನೆ? 7. ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ? ಮರಣಕಾಲದಲ್ಲಿ ಜಿತಚಿತ್ತರಾದವರು ನಿನ್ನನ್ನು ಹೇಗೆ ತಿಳಿಯಬೇಕು? ಈ ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ನೀಡುವ ಉತ್ತರಗಳೇ ಈ ಅಧ್ಯಾಯದ ಸಾರ. ಶ್ರೀಕೃಷ್ಣನ ಉತ್ತರಗಳು. 1. ಬ್ರಹ್ಮ, ಅಧ್ಯಾತ್ಮ ಮತ್ತು ಕರ್ಮ. ಬ್ರಹ್ಮ, ಪರಮ ಅಕ್ಷರ, ಅಂದರೆ ನಾಶವಿಲ್ಲದ, ಶಾಶ್ವತವಾದ ತತ್ವವೇ ಬ್ರಹ್ಮ. ಇದು ಎಲ್ಲ ಜೀವಿಗಳ ಮೂಲ ಮತ್ತು ಅಂತಿಮ ಸತ್ಯ. ಅಧ್ಯಾತ್ಮ, ಪ್ರತಿ ದೇಹದಲ್ಲಿರುವ ಜೀವಸ್ವರೂಪ, ಅಂದರೆ ಆತ್ಮವೇ ಅಧ್ಯಾತ್ಮ. ಇದು ಬ್ರಹ್ಮದ ಒಂದು ಅಂಶವಾಗಿದೆ. ಕರ್ಮ, ಜೀವಿಗಳ ಸೃಷ್ಟಿಗೆ ಮತ್ತು ಅವುಗಳ ಬೆಳವಣಿಗೆಗೆ ಕಾರಣವಾಗುವ ಕ್ರಿಯೆಗಳೇ ಕರ್ಮ. ಈ ಕರ್ಮದ ಚಕ್ರವು ಜೀವಿಗಳನ್ನು ಬಂಧಿಸುತ್ತದೆ. 2. ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ, ನಾಶವಾಗುವ ಸ್ವಭಾವವುಳ್ಳ ಎಲ್ಲ ಭೌತಿಕ ವಸ್ತುಗಳು, ಅಂದರೆ ಪಂಚಭೂತಗಳಿಂದಾದ ಈ ಪ್ರಪಂಚವೇ ಅಧಿಭೂತ. ಅಧಿದೈವ, ಸಮಸ್ತ ದೇವತೆಗಳ ಶಕ್ತಿಯಾಗಿರುವ ಹಿರಣ್ಯಗರ್ಭ ಅಥವಾ ವಿರಾಟ ಪುರುಷನೇ ಅಧಿದೈವ. ಇವನು ಬ್ರಹ್ಮಾಂಡದ ಸಕಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತಾನೆ. ಅಧಿಯಜ್ಞ, ಶ್ರೀಕೃಷ್ಣನು ಹೇಳುತ್ತಾನೆ, ಈ ದೇಹದಲ್ಲಿರುವ ಯಜ್ಞಗಳ ನಾನೇ ಅಧಿಯಜ್ಞ. ಅಂದರೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿ ಅವರ ಕರ್ಮಗಳಿಗೆ ಸಾಕ್ಷಿಯಾಗಿರುವವನೇ ಅಧಿಯಜ್ಞ.
ಮರಣಕಾಲದ ಚಿಂತನೆಯ ಮಹತ್ವ. ಈ ಅಧ್ಯಾಯದ ಅತ್ಯಂತ ಪ್ರಮುಖವಾದ ಭಾಗವೆಂದರೆ ಮರಣಕಾಲದ ಚಿಂತನೆಯ ಬಗ್ಗೆ ಶ್ರೀಕೃಷ್ಣನು ನೀಡುವ ವಿವರಣೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅರ್ಥ: ಯಾರು ತಮ್ಮ ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ದೇಹವನ್ನು ತ್ಯಜಿಸುತ್ತಾರೋ ಅವರು ನನ್ನ ಸ್ವರೂಪವನ್ನೇ ಸೇರುತ್ತಾರೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವಭಾವಿತಃ. ಅರ್ಥ: ಕೌಂತೆಯ, ಮನುಷ್ಯನು ಜೀವನದುದ್ದಕ್ಕೂ ಯಾವ ಭಾವವನ್ನು ಹೆಚ್ಚಾಗಿ ಚಿಂತಿಸುತ್ತಾನೋ ಮರಣಕಾಲದಲ್ಲಿಯೂ ಅದೇ ಭಾವದಿಂದ ದೇಹವನ್ನು ತ್ಯಜಿಸಿ ಅದೇ ಗತಿಯನ್ನು ಹೊಂದುತ್ತಾನೆ. ಆದ್ದರಿಂದ ಜೀವನದುದ್ದಕ್ಕೂ ಭಗವಂತನ ಚಿಂತನೆಯನ್ನು ಮಾಡುವುದು ಅತ್ಯಗತ್ಯ. ಕೇವಲ ಮರಣದ ಸಮಯದಲ್ಲಿ ಮಾತ್ರ ಸ್ಮರಿಸಿದರೆ ಸಾಲದು. ನಿರಂತರ ಅಭ್ಯಾಸದಿಂದ ಮಾತ್ರ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಸಾಧ್ಯ. ಪರಮಾತ್ಮನ ಸ್ವರೂಪ ಮತ್ತು ಓಂ ಕಾರದ ಧ್ಯಾನ. ಶ್ರೀಕೃಷ್ಣನು ತನ್ನನ್ನು ಹೇಗೆ ಧ್ಯಾನಿಸಬೇಕು ಎಂಬುದನ್ನು ವಿವರಿಸುತ್ತಾನೆ. ಅವನು ಸರ್ವಜ್ಞ, ಪುರಾತನ, ಎಲ್ಲದರ ನಿಯಂತ್ರಕ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ, ಎಲ್ಲವನ್ನೂ ಧರಿಸಿರುವವನು, ಅಚಿಂತ್ಯ ಸ್ವರೂಪ, ಸೂರ್ಯನಂತೆ ತೇಜೋಮಯ ಮತ್ತು ಅಜ್ಞಾನದ ಕತ್ತಲೆಯನ್ನು ನಾಶಮಾಡುವವನು. ಮರಣಕಾಲದಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಪ್ರಾಣವನ್ನು ಭ್ರೂಮಧ್ಯದಲ್ಲಿ ಆಜ್ಞಾಚಕ್ರ ನೆಲೆಗೊಳಿಸಿ ಓಂ ಎಂಬ ಏಕಾಕ್ಷರ ಬ್ರಹ್ಮವನ್ನು ಉಚ್ಚರಿಸುತ್ತಾ ಪರಮಾತ್ಮನನ್ನು ಸ್ಮರಿಸುತ್ತಾ ದೇಹವನ್ನು ತ್ಯಜಿಸುವವನು ಪರಮಗತಿಯನ್ನು ಹೊಂದುತ್ತಾನೆ. ಶುಕ್ಲ ಮತ್ತು ಕೃಷ್ಣಗತಿಗಳು ಆತ್ಮದ ಎರಡು ಮಾರ್ಗಗಳು. ದೇಹತ್ಯಾಗದ ನಂತರ ಆತ್ಮವು ಚಲಿಸುವ ಎರಡು ಪ್ರಮುಖ ಮಾರ್ಗಗಳನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ. ಒಂದು ಶುಕ್ಲಗತಿ, ಬೆಳಕಿನ ಮಾರ್ಗ, ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ ಮತ್ತು ಉತ್ತರಾಯಣದ 6 ತಿಂಗಳುಗಳಲ್ಲಿ ದೇಹತ್ಯಾಗ ಮಾಡುವ ಜ್ಞಾನಿಗಳು ಈ ಮಾರ್ಗದಲ್ಲಿ ಸಾಗಿ ಬ್ರಹ್ಮವನ್ನು ಸೇರುತ್ತಾರೆ. ಇವರು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಮೋಕ್ಷ. 2 ಕೃಷ್ಣಗತಿ, ಕತ್ತಲೆಯ ಮಾರ್ಗ, ಧೂಮ, ರಾತ್ರಿ, ಕೃಷ್ಣಪಕ್ಷ ಮತ್ತು ದಕ್ಷಿಣಾಯನದ 6 ತಿಂಗಳುಗಳಲ್ಲಿ ದೇಹತ್ಯಾಗ ಮಾಡುವ ಕರ್ಮಯೋಗಿಗಳು ಈ ಮಾರ್ಗದಲ್ಲಿ ಚಂದ್ರಜ್ಯೋತಿಯನ್ನು ಸೇರಿ ತಮ್ಮ ಪುಣ್ಯಕರ್ಮಗಳ ಫಲವನ್ನು ಅನುಭವಿಸಿ ಮತ್ತೆ ಭೂಮಿಗೆ ಹಿಂತಿರುಗಿ ಜನ್ಮ ಪಡೆಯುತ್ತಾರೆ. ಆದರೆ ಈ ಎರಡೂ ಮಾರ್ಗಗಳನ್ನು ತಿಳಿದಿರುವ ಯೋಗಿಯು ಎಂದಿಗೂ ಮೋಹಗೊಳ್ಳುವುದಿಲ್ಲ. ಅವನು ಯಾವುದೇ ಕಾಲದಲ್ಲಿ ಮರಣ ಹೊಂದಿದರೂ ಭಗವಂತನ ಮೇಲಿನ ಭಕ್ತಿಯಿಂದಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಅಧ್ಯಾಯದ ಸಾರಾಂಶ. ಅಕ್ಷರ ಬ್ರಹ್ಮಯೋಗ ವು ಜೀವನದ ಅಂತಿಮ ಗುರಿಯಾದ ಮೋಕ್ಷವನ್ನು ಪಡೆಯುವ ಮಾರ್ಗವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ನಿರಂತರವಾದ ಭಗವಂತನ ಸ್ಮರಣೆ, ಭಕ್ತಿ ಮತ್ತು ಧ್ಯಾನದಿಂದ ಮನುಷ್ಯನು ತನ್ನ ಅಂತ್ಯಕಾಲದಲ್ಲಿ ಪರಮಾತ್ಮನನ್ನು ಸ್ಮರಿಸಲು ಸಾಧ್ಯವಾಗುತ್ತದೆ. ಜೀವನದುದ್ದಕ್ಕೂ ಮಾಡಿದ ಸಾಧನೆಯೇ ಮರಣದ ಸಮಯದಲ್ಲಿ ಕೈಹಿಡಿಯುತ್ತದೆ. ಶುಕ್ಲ ಮತ್ತು ಕೃಷ್ಣ ಮಾರ್ಗಗಳ ಜ್ಞಾನವು ಯೋಗಿಗೆ ಬಂಧನದಿಂದ ಬಿಡುಗಡೆ ಹೊಂದುವ ದಾರಿಯನ್ನು ತಿಳಿಸುತ್ತದೆ. ಅಂತಿಮವಾಗಿ ಯಾವುದೇ ಕಾಲದಲ್ಲಿ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಭಗವಂತನನ್ನು ನೆನೆಯುವ ಭಕ್ತನು ಆತನನ್ನು ಸೇರುವುದು ನಿಶ್ಚಿತ ಎಂಬ ಭರವಸೆಯನ್ನು ಈ ಅಧ್ಯಾಯ ನೀಡುತ್ತದೆ.